ಪಂಚಮುಖಿ ಆಂಜನೇಯ ದೇವಸ್ಥಾನದ ಜಾಗಕ್ಕಾಗಿ ಗದ್ದಲ ಗಲಾಟೆಗಳು ಶುರುವಾಗಿರುವಂಥದ್ದು. ರಾಯಚೂರು ತಾಲೂಕಿನ ಗಾಣದಾಳದ ಪಂಚಮುಖಿ ಆಂಜನೇಯ ದೇವಸ್ಥಾನದ ಜಾಗಕ್ಕಾಗಿ ಗ್ರಾಮಸ್ಥರು ಮತ್ತು ಅರ್ಚಕರ ನಡುವೆ ಈ ಒಂದು ಭೂಮಿಯ ವಿವಾದ ಬಗೆಹರಿತಾ ಇಲ್ಲ. ಆಂಜನೇಯ ದೇವಸ್ಥಾನ ಸರ್ಕಾರಕ್ಕೆ ಸೇರಿದ್ದು ಅಂತ ಗ್ರಾಮಸ್ಥರು ವಾದವನ್ನ ಮಾಡ್ತಾ ಇದ್ದಾರೆ. ಇತ್ತ ಮುಜರಾಯಿ ಇಲಾಖೆಗೆ ದೇವಸ್ಥಾನವನ್ನ ಬಿಟ್ಟು ಕೊಡೋದಕ್ಕೆ ಅರ್ಚಕರು ಹಿಂದೇಟನ್ನ ಹಾಕ್ತಿದ್ದಾರೆ. ಹೀಗಾಗಿ ಗ್ರಾಮಸ್ಥರು ಮತ್ತು ಅರ್ಚಕರ ನಡುವೆ ಈ ಒಂದು ಭೂಮಿಯ ವಿವಾದ ಸದ್ಯಕ್ಕೆ ಬಗೆಹರಿಯುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ರಾಯಚೂರು ತಾಲೂಕಿನ ಗಾಣದಾಳ ಗ್ರಾಮದ ಪಂಚಮುಖಿ ಆಂಜನೇಯ ದೇವಸ್ಥಾನದ ಜಾಗದ ವಿವಾದ ಇದು. ಇನ್ನು ರಾಜ್ಯದ ಮೂಲೆ ಮೂಲೆಗಳಿಂದ ಪಂಚಮುಖಿ ಆಂಜನೇಯನ ದರ್ಶನಕ್ಕೆ ಭಕ್ತರು ಆಗಮನಿಸ್ತಾರೆ. ವರ್ಷಕ್ಕೆ ಕೋಟಿಗಟ್ಟಲೆ ರೂಪಾಯಿ ಆದಾಯ ಬರುವಂತಹ ದೇವಸ್ಥಾನ ಇದು. ಈಗ ಈ ದೇವಸ್ಥಾನದ ಜಾಗಕ್ಕಾಗಿ ಕಿರಿಕ್ ನಡೀತಾ ಇದೆ, ಅಂದರೆ ಭೂ ವಿವಾದ ನಡೀತಾ ಇರುವಂಥದ್ದು. ಇದು ನಿನ್ನೆದು ಇವತ್ತಿಂದಲ್ಲ, ಕಳೆದ 15-16 ವರ್ಷಗಳಿಂದ ಈ ಒಂದು ಭೂ ವಿವಾದ ನಡೀತಾ ಇರುವಂಥದ್ದು. ಗಾಣದಾಳ ಗ್ರಾಮದ 67 ಸರ್ವೆ ನಂಬರಲ್ಲಿ 18 ಎಕರೆ 8 ಗುಂಟೆ ವಿಸ್ತೀರ್ಣ ಇರುತ್ತದೆ. ಅದರಲ್ಲಿ 8 ಎಕರೆ 8 ಗುಂಟೆ ಮಾತ್ರ ಮಂಜೂರಾಗಿರುತ್ತದೆ 1964 ಇಸ್ವಿಯಲ್ಲಿ. ಅಲ್ಲಿ 8ರ ಬಗಲಾಗ ಒಂದು ಹೊಡೆದು 18 ಫೋರ್ಜರಿ ಮಾಡಿರ್ತಾರೆ. ಅದನ್ನು ಸರ್ಕಾರ ಆಸ್ತಿ, ಅದು ಶ್ಯಾಮಾಚಾರ್ ಭೀಮಾಚಾರ್ ಅವರು ಮಾಡಿಸಿರ್ತಾರೆ. ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅದರಲ್ಲಿ. ಅದನ್ನು ಸರ್ಕಾರ ಆಸ್ತಿ ಅಂತ ಘೋಷಣೆ ಮಾಡಬೇಕು, ಸರ್ಕಾರನೇ ನಿರ್ವಹಣೆ ಮಾಡಬೇಕು. ಮತ್ತು 2001-2ರಲ್ಲಿ ಸರ್ಕಾರ ಲ್ಯಾಂಡನ್ನು ಎನ್ ಎ ಮಾಡ್ತಾರೆ ಅಧಿಕಾರಿಗಳು. ಎನ್ ಎ ಮಾಡಿ ಎನ್ಎನಲ್ಲಿ ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ, ಈ ಜಮೀನು ಖರಾಬ್ ಜಮೀನು ಇರೋದರಿಂದ ಈ ಅರ್ಜಿದಾರರಿಗೆ ಯಾವುದೇ ರೀತಿಯ ಹಕ್ಕು ಇರುವುದಿಲ್ಲ ಅಂಥೇಳಿ ಎನ್ ಎ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು RTSCಯಲ್ಲಿ ನಮೂದಿಸಬೇಕಂತ ಹೇಳಿದ್ದಾರೆ. ಆದರೆ ಈಗ ಪಾಣಿಪತ್ರಿಕೆಯಲ್ಲಿ ಖರಾಬ್ ಅಂತ ಬರೀತಾರೆ. ಮತ್ತು RTSನಲ್ಲೂ ನಮೂದನೆ ಮಾಡಿರೋದಲ್ಲ. ಎಂಡೋಮೆಂಟ್ ಮಾಡಬೇಕಂತ ಹೇಳಿ ಕೆಲವು ಜನ, ನಮ್ಮ ಊರಿನ ಜನ, ಸುತ್ತಮುತ್ತ ಹಳ್ಳಿ ಜನ, ಕೆಲವು ಜನ ಎಂಡೋಮೆಂಟ್ ಮಾಡಬೇಕಂತ ಹೇಳಿ ಕೋರ್ಟಿಗೆ ಹಾಕ್ತಾರೆ. ಆವಾಗ ನಮ್ಮ ತಂದೆಯವರು ಆ ಕೋರ್ಟಿಗೆ ನಮ್ಮ ದಾಖಲಾತಿಗಳು ತೊಗೊಂಡು ಅಲ್ಲಿ ಹೋಗಿ ಕೊಟ್ಟು ಕೋರ್ಟಲ್ಲಿ ಸರ್ಕಾರದ ವಿರುದ್ಧನೇ ಆಗುತ್ತಾರೆ. ಇದು ಪಂಚಮುಖಿ ದೇವಸ್ಥಾನ, ಎರಕಲಂ ದೇವಸ್ಥಾನ ಎಲ್ಲ 66 ಸರ್ವೆ ನಂಬರು ಏನ್ರಿ, ಇದು ಭೀಮಾಚಾರ್ ತಂದೆ ಶ್ಯಾಮಾಚಾರ್, ಇದು ಕಾಶಿ ಸಂಸ್ಥೆ ಅವ್ರದ್ದೇ ಅಂತ ಅವರಿಗೆ ಆರ್ಡ್ರ್ ಆಗುತ್ತಾರೆ, ಆದೇಶ ಆಗುತ್ತೆ. ಆಮೇಲೆ ಅಪೀಲ್ ಹೋಗ್ತಾರೆ. ಅದು 2092ರಲ್ಲಿ ಅದೇ ಆದೇಶ ಆಗುತ್ತೆ, ಭೀಮಾಚಾರ್ದೇ ಈ ಸರ್ವೆ ನಂಬರು ಅಂತೇಳಿ ಆದೇಶ ಆಗುತ್ತೆ. ಆಮೇಲೆ ಅದಕ್ಕಿಂತ ಮುಂಚೆ ನಮ್ಮ ತಂದೆಯವರು ಮಕ್ಕಳಾದ ಮೇಲೆ ಅದನ್ನು 10 ಎಕರೆ ಅವ್ರ ಹೆಸರು ಇಟ್ಕೊಂಡು ಈ ಕಡೆ ಮಕ್ಕಳ ಹೆಸರು ಮಾಡಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಅನಿಲ್, ರಾಯಚೂರಿನ ಗಾಣದಾಳ ಪಂಚಮುಖಿ ಆಂಜನೇಯ ದೇವಸ್ಥಾನದ ಜಾಗಕ್ಕಾಗಿ ಈಗಲೂ ಕೂಡ ಗದ್ದಲ ಗಲಾಟೆಗಳು ನಡೀತಾ ಇರುವಂಥದ್ದು ಗ್ರಾಮಸ್ಥರು ಮತ್ತು ಅರ್ಚಕರ ನಡುವೆ. ಸದ್ಯಕ್ಕೆ ಈ ಒಂದು ಭೂ ವಿವಾದ ಬಗೆಹರಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ವಲ್ಲ, ಯಾಕೆ ಅಂತ? ನಿಜವಾಗ್ಲೂ ಮಧು, ಏನು ಇದು ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಅನ್ನುವಂತ ಒಂದು ಮಾತಿಗೆ ಇದೊಂದು ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಏನು ರಾಯಚೂರು ಜಿಲ್ಲೆಯಲ್ಲೇ ಬರುವಂತ ರಾಯಚೂರು ತಾಲೂಕಿನ ಗಾಣದಾಳ ಪಂಚಮುಖಿ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಮಾತ್ರ ಸಾಕಷ್ಟು ಒಂದು ಪ್ರಸಿದ್ಧ ಹೊಂದಿರುವಂತದ್ದು. ಏನು ವರ್ಷಗಟ್ಲೆ ಕೂಡ ಕೋಟ್ಯಾಂತರ ರೂಪಾಯಿ ಆದಾಯ ಕೂಡ ಬಂದ್ರು ಕೂಡ ಇವತ್ತು ಯಾವುದೇ ರೀತಿಯಾದಂತ ಅಭಿವೃದ್ಧಿ ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿ ಕುಟುಂಬಸ್ಥರು ಮಾತ್ರ ಒಂದು ಟ್ರಸ್ಟ್ ಮಾಡ್ಕೊಂಡು ಇವತ್ತು ಆ ದೇವಸ್ಥಾನವನ್ನು ನಡೆಸುವಂತ ಕೆಲಸ ಆಗ್ತಾ ಇರುವಂತದ್ದು. ಆದ್ರೆ ಅಲ್ಲಿರುವಂತ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು ಏನಂತಂದ್ರೆ ವಿವಾದ ಇರುವಂತದ್ದು ಮೊದಲನೇದಾಗಿ ಅಲ್ಲಿರುವಂತ ಏನು ಆ ದೇವಸ್ಥಾನಕ್ಕೆ ಇನಾಮಿ ಭೂಮಿ 18 ಎಕರೆ 8 ಗುಂಟೆ ಇನಾಮಿ ಭೂಮಿ ಇತ್ತು. ಆದ್ರೆ ಆಗಿನ ಕಾಲದಲ್ಲಿ ಅರ್ಚಕರು ಏನು ಪೂಜೆ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಅಲ್ಲಿ 8 ಎಕರೆ 8 ಗುಂಟೆ ಮಾತ್ರ ಆ ದೇವಸ್ಥಾನಕ್ಕೆ ನೀಡಿದ್ರು. ಮತ್ತೆ ಅಲ್ಲಿ ದೇವಸ್ಥಾನದ ಅರ್ಚಕರ ಹೆಸರು ಮೇಲೆ ಕೂಡ ಆಗಿರುವಂತದ್ದು. ಆದ್ರೆ ಮಧ್ಯದಲ್ಲಿ ಮಾತ್ರ ನೇರವಾಗಿ ಏನು ಇನ್ನು 10 ಎಕರೆ ದೇವಸ್ಥಾನದ ಜಾಗದಲ್ಲಿ ಇರುವಂತದ್ದು ಸರ್ಕಾರಿ ಜಾಗವನ್ನ ಅಲ್ಲಿರುವಂತ ಏನು ಅರ್ಚಕರು ಮಾತ್ರ ಶ್ಯಾಮಾಚಾರ್ಯ ಭೀಮಾಚಾರ್ಯ ಅನ್ನುವಂಥವ್ರು ಸಾಕಷ್ಟು ಅರ್ಚಕರು ಅಲ್ಲಿ ಕುಟುಂಬಸ್ಥರು ಆ ದೇವಸ್ಥಾನಕ್ಕೆ
ಜಾಗದಾಗೆ ಇದು ಸರ್ಕಾರಿ ಜಾಗವನ್ನ ಅವರ ಹೆಸರ ಮೇಲೆ ಸಂಪೂರ್ಣವಾಗಿ ಮಾಡಿಸ್ಕೊಂಡು ಇವತ್ತು ದಾಖಲಾತಿಗಳನ್ನು ಏನ್ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಅವರು ದಾಖಲಾತಿಗಳ ಹೆಸರ ಮೇಲೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಅಲ್ಲಿರುವಂತ ಗ್ರಾಮಸ್ಥರು ಆರೋಪ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಸರ್ಕಾರಿ ಭೂಮಿಯನ್ನ ಸರ್ಕಾರವನ್ನ ಪಡ್ಕೊಳ್ಬೇಕು, ಆದ್ರೆ ಇವರು ಒಂದು 10 ಎಕರೆ ಭೂಮಿಯನ್ನು ಕೂಡ ಬಿಡದೇನೆ ಅಲ್ಲಿರುವಂತ ಅರ್ಚಕರು ಮಾಡ್ಕೊಂಡಿರುವಂತದ್ದು, ಯಾವುದೇ ರೀತಿಯಾದಂತ ಅಭಿವೃದ್ಧಿ ಮಾಡ್ತಾ ಇಲ್ಲ, ಅಲ್ಲಿ ಗ್ರಾಮಸ್ಥರಿಗೆ ಒಂದು ಯಾವುದೇ ರೀತಿಯಾದಂತ ಸೌಲಭ್ಯಗಳನ್ನು ಕೂಡ ನೀಡ್ತಾ ಇಲ್ಲ ಬಂದಂತ ಭಕ್ತರಿಗೆ ಅನ್ನುವಂಥದ್ದು ಗ್ರಾಮಸ್ಥರ ಆರೋಪ ಆಗಿರುವಂತದ್ದು. ಇದರಿಂದಾಗಿ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು, ಏನು ಮುದ್ರಾ ಇಲಾಖೆಗೆ ಸರ್ಕಾರವನ್ನು ತೆಗೆದುಕೊಂಡ್ರೆ ಸಾಕಷ್ಟು ಡೆವಲಪ್ಮೆಂಟ್ ಮಾಡಬಹುದು, ಇಲ್ಲಿ ಸಾಕಷ್ಟು ಆದಾಯ ಕೂಡ ಇರುವಂತದ್ದು, ಜನರಿಗೆ ಒಂದು ರೀತಿಯಾದಂತ ಅನುಕೂಲಗಳು ಕೂಡ ಮಾಡಬಹುದು ಅಂತೇಳಿ ಅಲ್ಲಿರುವಂತ ಗ್ರಾಮಸ್ಥರ ಒತ್ತಾಯವಾಗಿರುವಂತದ್ದು. ಮಧು. ಎಸ್, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.